ಸರ್ ನಮಸ್ತೆ. ನಾನು ನಿಮಗೆ ತೋರಿಸ್ತಿರೋದೀಗ ಒಂದು ತಾರ್ ರೋಡ್ನ ತೋರಿಸ್ತಾ ಇದ್ದೀನಿ. ಈ ರೋಡ್ ಬಂದುಬಿಟ್ಟು ನಿಮಗೆ ಹೈವೇಯಿಂದ 9 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಹೈವೇ ಅಂದರೆ ನಮ್ಮ ಹಿರಿಯೂರು ನ್ಯಾಷನಲ್ ಹೈವೇ. ಬೆಂಗಳೂರಿಂದ ಹಿರಿಯೂರಿಗೆ 130 ಕಿಲೋಮೀಟ್ರ್ ಆಗುತ್ತೆ. 140 ಕಿಲೋಮೀಟ್ರ್, ಕರಪ್ಷನ್, 140 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ 9 ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ಈ ಥರ ತಾರ್ ರೋಡ್ ಸಿಗುತ್ತೆ ನಮಗೆ. ಒಳ್ಳೆ ರೋಡು, ನಿಮಗೆ 40 ಅಡಿ ರಸ್ತೆ ಇದು ತಾರ್ ರೋಡ್ ಬಂದುಬಿಟ್ಟು. ತಾರ್ ರೋಡಿಂದ ನಾವು ಕೇವಲ ಒಳಗಡೆ ಅರ್ಧ ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ ಸಹ ತಾರ್ ರೋಡ್ ಸಿಗುತ್ತೆ. ಹಿರಿಯೂರಿಂದ 9 ಕಿಲೋಮೀಟ್ರು ಎಕ್ಸಾಕ್ಟ್ ಲ್ಯಾಂಡಿಗೆ ಆಗುತ್ತೆ. ಈ ಥರ ಒಳ್ಳೆ ತಾರ್ ರೋಡ್ ಇರೋದ್ರಿಂದ ಹಿರಿಯೂರಿಂದ ನಾವು ಬರೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ಬೆಂಗಳೂರಿಂದ ನೋಡೋದಾದರೆ 149 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ. ಬೆಂಗಳೂರಿಂದ ನಮಗೆ ಒಂದು 2.5 ಗಂಟೆಯಲ್ಲಿ ನಾವು ಇಲ್ಲಿಗೆ ಜರ್ನಿ ಮಾಡ್ಬೋದು. ಒಂದು 10 ನಿಮಿಷ ಇಂಚೆ ಮುಂಚೆ. ರೋಡು ತುಂಬ ಚೆನ್ನಾಗಿದೆ, ನಿಮಗೆ ಬರೋದಕ್ಕೆ ಯಾವುದೇ ಥರ ಸಮಸ್ಯೆ ಇಲ್ಲ. ತಾರ್ ರೋಡಿಂದ 2ನೇ ಜಮೀನು, ತುಂಬ ಕೆಂಪು ಭೂಮಿ, ಒಳ್ಳೆ ನೀರಿದೆ. 5 ಎಕರೆ ಸಮಥಿಂಗ್ ಬರುತ್ತೆ. ಇದು ಜನರಲ್ ಪ್ರಾಪರ್ಟಿ. ಮತ್ತು ನಿಮಗೆ ಭೂಮಿ ಯಾವ ಥರ ಇದೆ, ಸ್ಕ್ವೇರ್ ಆಗಿದೆಯಾ ಅಥವಾ ರೇಟ್ ಏನಾಗ್ಬೋದು, ಮಣ್ಣಿನ ಗುಣಮಟ್ಟ ಏನು, ಡಿಸ್ಟೆನ್ಸ್ ಎಲ್ಲ ಹೇಳಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ವಿಶೇಷ, ನಿಮಗೆ ಅಲ್ಲಿ ನೀರಿಗೆ ಸಮಸ್ಯೆ ಅನ್ನೋದು ಇಲ್ಲೇ ಇಲ್ಲ. ಯಾಕೆಂದರೆ ಸುತ್ತ ತೋಟಗಳು ಮಾಡಿದ್ದಾರೆ ರೈತರು. ಸಿಟಿನೂ 9 ಕಿಲೋಮೀಟ್ರ್ ಆಗೋದ್ರಿಂದ 5 ಎಕರೆ ಒಳ್ಳೆ ಬಜೆಟಲ್ಲಿದೆ. ಅದು ನಿಮಗೆ 26.5 ಲಕ್ಷ ಹೇಳ್ತಿದ್ರೆ ಒಂದು ಎಕರೆ. 26.5 ಲಕ್ಷದಲ್ಲಿ ನಮಗೆ ಅಲ್ಪ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ತಾರ್ ರೋಡಿಂದ 2ನೇ ಜಮೀನು ಅದು. ನೋಡಿ ಈ ಥರ ರೋಡ್ ಬರುತ್ತೆ. ಇದು ನಮ್ಮ ಹಿರಿಯೂರಿಂದ ಒಳಗಡೆ ಬರೋಂಥ ರೋಡು. ಇದು ಸೀದಾ ನಾವು ಉಳಿಯಾರ್ ರೋಡ್ ಅಂತೀವಿ. ಇದನ್ನು ಸೀದಾ ಉಳಿಯಾರ್ ರೋಡ್ಗೆ ನಾವು ಜಾಯ್ನಿಂಗ್ ಆದ್ವಿ. ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ಉಳಿಯಾರ್ ರೋಡಿಂದ ಕೇವಲ ಜಮೀನಿಗೆ 4 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ನಾವು ತಯಾರು ಮಾಡ್ತಿದ್ವಿ. ಆಲ್ರೆಡಿ ಹಿರಿಯೂರಿಂದ 5 ಕಿಲೋಮೀಟ್ರ್ ಬಂದಿದ್ದೀವಿ ನಾವು. ಇದೇ ರೋಡ್ನ ನಾವು ಇದೇ ಥರ ಕಂಟಿನ್ಯೂಸ್ ಮಾಡಿದರೆ ನಮಗೆ ಜಮೀನು ಸಿಗುತ್ತೆ. ರೇಟ್ ಹೇಳಿದ್ದೀನಿ ನಿಮಗೆ 26.5 ಲಕ್ಷ ಒಂದು ಎಕರೆ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ಒಳ್ಳೆ ಹಸಿರು, ತುಂಬ ಒಳ್ಳೆ ತೋಟಗಳಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ಡೈರೆಕ್ಟ್ ಮೈಸೂರಿಗೆ ಸಹ ಹೋಗುತ್ತೆ ಈ ರಸ್ತೆ. ಇಲ್ಲಿಂದ ನಾವು ಹೋದರೆ ಉಳಿಯಾರಿಂದ ಮೈಸೂರಿಗೆ ಸಮೇತ ಹೋಗುವಂಥ ಇದು ಹೈವೇ. ಇದು ತುಂಬ ಚೆನ್ನಾಗಿದೆ, ರಸ್ತೆ ಬಿಡ್ತಿದೆ, ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ಭೂಮಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀಟಾಗೆ ಭೂಮಿ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿಂದ ಹೈವೇ ತೋರಿಸಿದ್ದೀನಿ. ಈಗ ಈ ಹೈವೇಯಿಂದ ನಾವು ಎಷ್ಟು ಸಬ್ ರೋಡಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂತ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ. ಇದು ಸ್ಟೇಟ್ ಹೈವೇ ನೋಡಿ. ಇದು ನ್ಯಾಷನಲ್ ಹೈವೇ. ಇಲ್ಲಿಂದ 9 ಕಿಲೋಮೀಟ್ರು. ಯಾವುದು ಹೇಳಿ, ಪುಣೆ ಟು ಬೆಂಗಳೂರು ಅಥವಾ ಬಾಂಬೆ ಟು ಪುಣೆ, ಏನು ದಿಲ್ಲಿಯಿಂದ ನಮ್ಮ ಬೆಂಗಳೂರಿಗೆ ಬರೋಂಥ ನ್ಯಾಷನಲ್ ಹೈವೇ ಇದೆಯೋ ಅಲ್ಲಿಂದ ಹಿರಿಯೂರಿಂದ ನಾವು 9 ಕಿಲೋಮೀಟ್ರ್ ಬಂದಮೇಲೆ ಈ ಥರ ಹೈವೇ ಸಿಗುತ್ತೆ ನಮಗೆ. ಇದು ಮೈಸೂರಿಗೆ ಹೋಗೋವಂಥ ರಸ್ತೆ. ಇದು ಸ್ಟೇಟ್ ಹೈವೇ. ಇದು ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನು. ಈ ಹೈವೇಯಿಂದ ನಾವು ಸ್ವಲ್ಪ ದೂರನೇ ಹೋಗ್ತೀವಿ. ಆ ರಸ್ತೆನ ಸಹ ತೋರಿಸ್ತೀನಿ ನಿಮಗೆ. ರಸ್ತೆ ಹೋಗುತ್ತೆ, ಇಲ್ಲೊಂದು ರೋಡು. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ರೋಡು. Take the next right. In 600 meters, you will arrive at your destination. ನೋಡಿ ಇದು ಹೈವೇ. ನಮಗೆ ಹೈವೇಯಿಂದ ನಾವು ಸಬ್ ರೋಡಿಗೆ ಬಂದ್ವಿ. ಇದು ಮೆಟ್ಲಿಂಗ್ ರೋಡು. ನಿಮಗೆ
ಇದು 30 ಅಡಿ ರಸ್ತೆ ಬರುತ್ತೆ. ಮೆಟ್ಲಿಂಗ್ ರೋಡಲ್ಲಿ ರಸ್ತೆಗೆ ಏನು ಸಮಸ್ಯೆ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಇದೆ ಹೈವೇಗೆ ಬರೋದಕ್ಕೆ. ಹೈವೇಯಿಂದ ನಾವು ಕೇವಲ ಒಳಗಡೆ 500 ಮೀಟ್ರ್ ಮಾತ್ರ ಹೋಗ್ಬೇಕಷ್ಟೆ. 500 ಮೀಟ್ರ್ ಹೋದ್ಮೇಲೆ ನಮಗೆ ಒಂದು ಒಳ್ಳೆ ಸುಂದರವಾದಂಥ ಜಮೀನು ತೋರಿಸ್ತೀನಿ ನಾನು ನಿಮಗೆ. ಪಕ್ಕದಲ್ಲಿ ಎಲ್ಲ ಹಸಿರಿದೆ, ತೆಂಗಿನ ತೋಟ ಇದೆ, ಈ ಕಡೆನೂ ಒಳ್ಳೆ ಅಡಿಕೆ ಪಡಿಕೆ ಎಲ್ಲ ಮಾಡಿದ್ದಾರೆ. ಇದು ರಸ್ತೆ. ಇದು ಹೈವೇಯಿಂದ ನಾವು 500 ಮೀಟ್ರ್ ಒಳಗಡೆ ಬಂದ್ವಿ. ಇದು ನೋಡಿ ಒಳ್ಳೆ ಮೆಟ್ಲಿಂಗ್ ರೋಡು. ಮೆಟ್ಲಿಂಗ್ ರೋಡಿಂದ ನಾವು ಒಳಗಡೆ ಬರಬೇಕು. ಈ ಥರ ಒಳಗಡೆ ಬಂದ ಮೇಲೆ ನಿಮಗೆ ಇದರ ಹಿಂದೆ ಇರುವಂಥ ಜಮೀನು, ಇದು ದಾರಿ ಇದೆ. ನಮಗೆ ದಾರಿಗೆ ಯಾವುದೇ ಥರ ಸಮಸ್ಯೆ, ನೀಟ್ ಆ್ಯಂಡ್ ಕ್ಲೀನ್ ಇದೆ. 5 ಎಕರೆ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ ಲ್ಯಾಂಡು. ನೋಡಿ ಕೆಂಪು ಭೂಮಿ ವಿಷಯಕ್ಕೆ ಬಂದರೆ ರೆಡ್ ಸಾಯಿಲ್ ಇದು. ಎಲ್ಲ ಕಂಪ್ಲೀಟ್ ಎಲ್ಲ ಸ್ವಲ್ಪ ಗಿಡ ಎಲ್ಲ ಬೆಳೆದಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡೋಣ. ಸ್ಕ್ವೇರ್ ಇದೆ ಭೂಮಿ, ನೀಟ್ ಆ್ಯಂಡ್ ಕ್ಲೀನ್. ಇದು ಕೆಂಪು ಭೂಮಿ. ಇದು ಒಂದು ಸರಿ ಉಳುಮೆ ಮಾಡಿಸಿದ್ರೆ ನಾವು ಈ ಭೂಮಿ ಗುಣಮಟ್ಟ ಇನ್ನೂ ನಿಮಗೆ ಚೆನ್ನಾಗಿ ಕಾಣುತ್ತೆ. ಈಗ ನಾವು ಉಳುಮೆ ಮಾಡಿಲ್ಲ, ಇದು ಖಾಲಿಯಾಗಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಭೂಮಿ ಸಮತಟ್ಟವಾಗಿದೆ ಮತ್ತು ರೋಡಿಗೆ ರಸ್ತೆಗೆ ಸಮಸ್ಯೆನೇ ಇಲ್ಲ. ಇಲ್ಲಿದ್ದು ಹೈವೇಗೆ ನಮಗೆ ಕೇವಲ 500 ಮೀಟ್ರ್ ಅಷ್ಟೇ. ಈ ಕಡೆ ಎಲ್ಲ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಬೆಳೆದಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ ನಾನು ನೀಟ್ ಆ್ಯಂಡ್ ಕ್ಲೀನಾಗೆ. ನಿಮಗೆ ಜಮೀನು ಓಕೆ ಆಯಿತು ಅಂದರೆ ಪೇಪರ್ಸ್ ರೆಡಿ ಇದೆ. ಮತ್ತು ಹಿರಿಯೂರು ಹೇಳಿದ್ದೀನಿ ನಿಮಗೆ 9 ಕಿಲೋಮೀಟ್ರು. ಬೆಂಗಳೂರು ಇಲ್ಲಿಂದ 149 ಕಿಲೋಮೀಟ್ರ್ ಆಗುತ್ತೆ ಡಿಸ್ಟೆನ್ಸು. 1-2.5 ಗಂಟೆಯಲ್ಲಿ ಆಲ್ಮೋಸ್ಟ್ ಒಂದು 10 ನಿಮಿಷ ಇಂಚೆ ಮುಂಚೆ ನಾವು ಇಲ್ಲಿಗೆ ಟೈಮ್ ಮಾಡ್ಬೋದು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. 26.5 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ಲೈಟ್ಲಿ ನೆಗೆಷಬಲ್ ಆಗುತ್ತೆ. ಇಲ್ಲಿ ನಮಗೆ ನೀರಿಗೇನು ಸಮಸ್ಯೆ ಇಲ್ಲ, ಎಲ್ಲ ಸುತ್ತ ತೋಟ ಮಾಡಿದ್ದಾರೆ, ಬೋರ್ ಸಿಗುತ್ತೆ. ಮತ್ತು ಪ್ರೈಸಲ್ಲೂ ತುಂಬ ಚೆನ್ನಾಗಿದೆ. ಸಾಯಿಲ್ ವಿಷಯಕ್ಕೆ ಬಂದರೆ ಈ ಥರ ಕೆಂಪು ಭೂಮಿ ಇದೆ ನೋಡಿ. ನಾನು ತೆಗೆದು ತೋರಿಸ್ತೀನಿ ಮಣ್ಣು ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಈ ಥರ ಗಟ್ಟಿಯಾಗಿದೆ ನೆಲ ಸ್ವಲ್ಪ, ಯಾಕೆಂದರೆ ಉಳುಮೆ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ಈಗೆಲ್ಲ ಸ್ವಲ್ಪ ಬೇಸಿಗೆಲ್ಲ, ಹಾಗಾಗಿ ನೆಲ ಗಟ್ಟಿಯಾಗಿದೆ. ಚೆನ್ನಾಗಿದೆ ಭೂಮಿ ಎಲ್ಲ ನಿಮಗೆ. ಒನ್ ಟೈಮ್ ಇದೆಲ್ಲ ಉಳುಮೆ ಆಯಿತು ಅಂದರೆ ಭೂಮಿ ಅಚ್ಚುಕಟ್ಟಾಗಿ ಕಾಣುತ್ತೆ ನೋಡಿ. ಎಲ್ಲ ಗಿಡ ಗಂಟೆ ಬೆಳೀತಿದೆ ಆ ಕಡೆ. ಚೆನ್ನಾಗಿದೆ ಒಟ್ಟು ಪ್ರಾಪರ್ಟಿ. ಒಂದು 24.5 ಲಕ್ಷದವರೆಗೂ ಕೊಡ್ಬೋದು ನಮ್ಮ ಅಂದಾಜಲ್ಲಿ ಬಂದರೆ ರೇಟಲ್ಲಿ. ಯಾಕೆ ಅಂದರೆ ರೇಟ್ ಯಾರು ಫಿಕ್ಸೇಷನ್ ಮಾಡೋಕ್ಕೆ ಬರೋಲ್ಲ. ಓನರ್ ಏನು ಎಕ್ಸೆಪ್ಟ್ ಮಾಡಿರ್ತಾರೆ ಅಥವಾ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಅದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದು ಒಳ್ಳೆಯ ವ್ಯವಹಾರ ಆಗುತ್ತೆ. ಜೈ ಹಿಂದ್, ಜೈ ಭಾರತ್.